ಸ್ನೇಹಿತರೆ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ರು? ಇತಿಹಾಸ ಯಾವಾಗಲೂ ಒಂದು ಪಾಠ ಕಲಿಸುತ್ತೆ ಸ್ನೇಹಿತರೆ. ಅದೇನಂದ್ರೆ, ನೀವು ಬೇರೆಯವರಿಗೆ ಹೊಂಡ ತೊಡಿದ್ರೆ ಅಂದ್ರೆ ಹಳ್ಳ ತೊಡಿದ್ರೆ ಕೊನೆಯದಾಗಿ ಬೀಳೋದು ನೀವೇ ಅಂತ. ನಮ್ಮ ನೆರೆಹೊರೆಯ ದೇಶ ಭಯೋತ್ಪಾದನೆಯ ಕಾರ್ಖಾನೆ ಅಂತಾನೆ ಜಗತ್ತಿಗೆ ಪರಿಚಯವಾಗಿರುವಂತಹ ಪಾಕಿಸ್ತಾನದ ಸ್ಥಿತಿ ಇವತ್ತು ಏನಾಗಿದೆ ಗೊತ್ತಾ? ಒಂದು ಕಾಲದಲ್ಲಿ ಅವರು ಅಮೆರಿಕದ ಡಾಲರ್ಗಳ ಆಸೆಗೆ ಬಿದ್ದು ಅಫ್ಘಾನಿಸ್ತಾನದಲ್ಲಿ ಬಾಡಿಗೆ ಸೈನಿಕರಂತೆ ಕೆಲಸ ಮಾಡಿದ್ರು. ತಾವೇ ಉಗ್ರರನ್ನ ಸಾಕೋದು, ಭಾರತದ ವಿರುದ್ಧ ಚೂ ಬಿಟ್ರು. ಅದೇ ಇವತ್ತು ಅವರ ವಿಧಿಹಾಟ ನೋಡಿ ಹೇಗಾಗೋಗಿದೆ ಅಂತ. ಅದೇ ಅಮೆರಿಕ ಈಗ ಅದೇ ಪಾಕಿಸ್ತಾನದ ಕುತ್ತಿಗೆಗೆ ಕುಣಿಕೆಯನ್ನ ಹಾಕ್ತಾ ಇದೆ. ವಿಷಯ ಸಿಂಪಲ್ ಅನ್ಸ್ಬೋದು, ಆದ್ರೆ ಇದರ ಹಾಳ ತುಂಬಾ ಭಯಂಕರವಾಗಿದೆ. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನಕ್ಕೆ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ. ಸರಿ, ಆಫರ್ ಅಲ್ಲ, ಅದು ಆರ್ಡರ್. ನಿಮ್ಮ ಸೈನ್ಯವನ್ನ ಗಾಜಾ ಕಳಿಸಿ ಅನ್ನೋದು ಆ ಆರ್ಡರ್. ಕೇಳೋಕಿದು ಸಾಮಾನ್ಯ ಸುದ್ದಿ ಅನ್ಸ್ಬೋದು, ಆದ್ರೆ ಇದರ ಹಿಂದೆ ಇರೋದು ಪಾಕಿಸ್ತಾನದ ಅಳಿವು ಉಳಿವಿನ ನಿಜವಾದ ಪ್ರಶ್ನೆ. ಇದು ಕೇವಲ ಗಾಜಾ ಕಥೆಯಲ್ಲ, ಇದು ಪಾಕಿಸ್ತಾನವೆಂಬ ಬಾಡಿಗೆ ಸೈನ್ಯದ ಅಂತ್ಯದ ಆರಂಭನ ಅಂತ ಅನ್ನಿಸ್ತಾ ಇದೆ. ಬನ್ನಿ, ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಒಬ್ಬ ಭಾರತೀಯನಾಗಿ ನಾವು ಈ ಬೆಳವಣಿಗೆಯನ್ನ ಹೇಗೆ ನೋಡಬೇಕು, ಮೋದಿರವರ ನಾಯಕತ್ವದಲ್ಲಿ ಭಾರತ ಹೇಗೆ ತಲೆ ಎತ್ತಿ ನಿಂತಿದೆ, ಅದೇ ಸಮಯದಲ್ಲಿ ಪಾಕಿಸ್ತಾನ ಯಾಕೆ ಮಂಡಿಯೂರಿ ಕೂತಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಮಾಡೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಈಗ ಆಗಿರೋದ್ರ ಬಗ್ಗೆ ಕ್ಲಿಯರ್ ಆಗಿ ಮಾತಾಡೋಣ. ಪ್ರಜಾವಾಣಿ ಮತ್ತೆ ಇಂಡಿಯಾ ಟುಡೇ, ಈ ಮೈಸೂರು ಮಿತ್ರ ಆಂದೋಲನ, ಈ ಪೇಪರ್ಗಳಲ್ಲೆಲ್ಲ ಇವತ್ತು ನೀವು ನೋಡಿರಬಹುದೇನೋ ಒಂದು ಚಿಕ್ಕದಾಗಿ ಹಾಕಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಗಾಜಾ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರಂತೆ. ಇದರಲ್ಲಿ ಒಂದು 20 ಅಂಶಗಳಿವೆ. ಅದರಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಯಾವುದು ಅಂದ್ರೆ, ಇಸ್ರೇಲ್ ಮತ್ತು ಹಮಾಸ್ ಯುದ್ಧದಿಂದ ನಾಶವಾಗಿರುವಂತಹ ಗಾಜಾ ಶಾಂತಿ ಕಾಪಾಡೋಕೆ ಅಂದ್ರೆ ಪೀಸ್ ಕೀಪಿಂಗ್ ಫೋರ್ಸ್ ಆಗಿ ಮುಸ್ಲಿಂ ರಾಷ್ಟ್ರಗಳು ತಮ್ಮ ಸೈನ್ಯವನ್ನ ಕಳಿಸಬೇಕು. ಇಲ್ಲಿ ಟ್ರಂಪ್ ಕಣ್ಣು ನೆಟ್ಟಿಗಿರೋದು ಪಾಕಿಸ್ತಾನದ ಮೇಲೆನೆ. ಯಾಕಂದ್ರೆ ಪಾಕಿಸ್ತಾನ ಹತ್ರ ಇರೋದು ಆರ್ಮಿ ವಿತ್ ಅ ಸ್ಟೇಟ್ ಹೊರತು ಸ್ಟೇಟ್ ವಿತ್ ಅನ್ ಆರ್ಮಿ ಅಲ್ಲ. ಅಂದ್ರೆ ಅಲ್ಲಿ ಸರ್ಕಾರಕ್ಕಿಂತ ಸೇನೆನೇ ದೊಡ್ಡದು. ಅಮೆರಿಕಕ್ಕೆ ಗೊತ್ತು ಪಾಕಿಸ್ತಾನದ ಸೇನೆ ಹಣಕ್ಕಾಗಿ ಎಲ್ಲಿಗೂ ಬೇಕಾದ್ರೂ ಹೋಗುತ್ತೆ ಅಂತ. ಆದ್ರೆ ಈ ಸಲ ಸೀನ್ ಬೇರೆನೇ ಇದೆ. ಟ್ರಂಪ್ ಹೇಳ್ತಿರೋದು, ನೀವು ಗಾಜಾಗೆ ಹೋಗಿ ಹಮಾಸ್ ಉಗ್ರರನ್ನ ನಿಶಸ್ತ್ರೀಕರಣ ಮಾಡಿ, ಡಿಸ್ಹಾಮ್ ಮಾಡಿ, ಅಲ್ಲಿ ಆಡಳಿತ ನೋಡ್ಕೊಳ್ಳಿ ಅಂತ. ಸ್ನೇಹಿತರೆ, ಇದನ್ನ ಸೂಕ್ಷ್ಮವಾಗಿ ಗಮನಿಸಿ. ಇದು ಶಾಂತಿ ಪಾಲನೆ ಅಲ್ಲ, ಇದು ಸೂಸೈಡ್ ಮಿಷನ್. ಗಾಜಾ ಅನ್ನೋದು ಜಗತ್ತಿನ ಅತ್ಯಂತ ಸಂಕೀರ್ಣವಾದ ಯುದ್ಧ ಭೂಮಿ. ಅಲ್ಲಿನ ಸುರಂಗಗಳಲ್ಲಿ ಅವಿತು ಕುಳಿತಿರುವಂತಹ ಹಮಾಸ್ ಉಗ್ರರ ವಿರುದ್ಧ ಹೋರಾಡೋಕೆ ಇಸ್ರೇಲ್ನಂತಹ ಅತ್ಯಾಧುನಿಕ ಸೇನೆಗೆ ಕಷ್ಟಪಡ್ತಿದೆ. ಈಗ ಟ್ರಂಪ್ ಈ ಕೆಲಸವನ್ನ ಪಾಕಿಸ್ತಾನದ ತಲೆಗೆ ಕಟ್ತಾ ಇದ್ದಾರೆ. ಇದಕ್ಕೆ ವಾಷಿಂಗ್ಟನ್ ಮೂಲದ ತಜ್ಞ ಮೈಕಲ್ ಕುಗೆಲ್ಮನ್ ಒಂದು ಮಾತನ್ನು ಹೇಳಿದ್ರು. ಒಂದು ವೇಳೆ ಪಾಕಿಸ್ತಾನ ಇದನ್ನ ಒಪ್ಪಲಿಲ್ಲ ಅಂದ್ರೆ ಟ್ರಂಪ್ ಸುಮ್ಮನೆ ಅಂತೂ ಬಿಡಲ್ಲ. ಪಾಕಿಸ್ತಾನಕ್ಕೆ ಬರೋ ಡಾಲರ್ ಪೈಪ್ಲೈನ್ ಇದೆ, ಅಂದ್ರೆ ಡಾಲರ್ ಕೊಡ್ತಾರಲ್ಲ, ಅದನ್ನು ಕಟ್ ಮಾಡ್ತಾರೆ ಅಂತ. ಸೊ ಈಗ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ಗೆ ಸ್ಥಿತಿ ಏನಾಗಿದೆ ಅಂದ್ರೆ, ಮುಂದೆ ಹೋದ್ರೆ ಗಾಜಾದ ಬಾಂಬು, ಹಿಂದೆ ಬಂದ್ರೆ ಅಮೆರಿಕದ ಆರ್ಥಿಕ ನಿರ್ಬಂಧ. ಈಗ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಅಮೆರಿಕ ಯಾಕೆ ಬೇರೆ ಯಾವ ಮುಸ್ಲಿಂ ದೇಶವನ್ನ ಈ ಪರಿ ಒತ್ತಾಯ ಮಾಡ್ತಿಲ್ಲ? ಸೌದಿ ಅರೇಬಿಯಾ ಇದೆ, ಈಜಿಪ್ಟ್ ಇದೆ, ಟರ್ಕಿ ಇದೆ, ಆದ್ರೆ ಅಮೆರಿಕ ಪ್ರೆಷರ್ ಕುಕ್ಕರ್ ಪಾಕಿಸ್ತಾನದ ಮೇಲೆನೆ ಯಾಕೆ? ಇದಕ್ಕೆ ಉತ್ತರ ಇತಿಹಾಸದಲ್ಲೇ ಇದೆ. ನಾವು ಭಾರತೀಯರಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಭಾರತ ಯಾವಾಗ್ಲೂ ತಟಸ್ಥ ನೀತಿಯನ್ನ ಪಾಲಿಸ್ತು. ನಾವು ಯಾರಿಗೂ ತಲೆಬಾಗ್ಲಿಲ್ಲ. ಇಂದಿರಾ ಗಾಂಧಿ ಅವರ ಕಾಲದಿಂದ ಹಿಡಿದು ನರೇಂದ್ರ ಮೋದಿ ಅವರ ಕಾಲದವರೆಗೂ ನಮ್ಮ ಸೈನಿಕರು ಕೇವಲ ತಿರಂಗದ ಅಡಿಯಲ್ಲಿ ಮಾತ್ರ ಹೋರಾಡಿದ್ರು. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಬಿಟ್ರೆ ಭಾರತ ಯಾವತ್ತೂ ಅಮೆರಿಕದ ಯುದ್ಧಗಳಲ್ಲಿ ಭಾಗಿಯಾಗಲಿಲ್ಲ. ಆದ್ರೆ ಪಾಕಿಸ್ತಾನ ಅದು ಹುಟ್ಟಿದ್ದೇ ಧರ್ಮದ ಆಧಾರದ ಮೇಲೆ, ಬೆಳೆದಿದ್ದು ಅಮೆರಿಕ ಭಿಕ್ಷೆಯಿಂದ, ಅದೆಲ್ಲರಿಗೂ ಗೊತ್ತು. 1980ರಲ್ಲಿ ರಷ್ಯಾ ಅಫ್ಘಾನಿಸ್ತಾನಕ್ಕೆ ಬಂದಾಗ ಅಮೆರಿಕಾಗೆ ಹೋರಾಡಲು ಜನ ಬೇಕಿತ್ತು. ಆಗ ಪಾಕಿಸ್ತಾನದ ಸೇನೆ ಡಾಲರ್ ಕೊಡಿ, ನಾವು ಹೋರಾಡ್ತೀವಿ ಅಂತ ನಿಂತಿತ್ತು. ಈ 9/11 ಆದಾಗ ಈ ಅಮೆರಿಕ ನಮ್ಮ ಜೊತೆ ಬರ್ತೀರಾ ಅಥವಾ ಶಿಲಾಯುಗಕ್ಕೆ ಹೋಗ್ತೀರಾ ಅಂತ ಬೆದರಿಸಿದಾಗ ಜನರಲ್ ಮುಷರಫ್ ಪ್ಯಾಂಟ್ ಒದ್ದೆ ಮಾಡ್ಕೊಂಡು ಅಮೆರಿಕದ ಕಾಲಕ್ಕೆ ಬಿದ್ದಿದ್ರು. ತಮ್ಮದೇ ನೆಲವನ್ನ ಅಮೆರಿಕಗೆ ಬಾಡಿಗೆ ಕೊಟ್ಟರು. ಪಾಕಿಸ್ತಾನ ತನ್ನ ಸೈನ್ಯವನ್ನ ಒಂದು ಸರ್ವಿಸ್ ಪ್ರೊವೈಡರ್ ರೀತಿ ಮಾಡ್ಕೊಂಡಿದೆ. ಹಣ ಕೊಟ್ಟರೆ ಎಲ್ಲಿಗೂ ಬೇಕಾದ್ರೂ ಸೈನ್ಯನ ಕಳಿಸ್ತಾರೆ. ಇದನ್ನೇ ಜಿಯೋ ಪಾಲಿಟಿಕ್ಸ್ ನಲ್ಲಿ ಕ್ಲೈಂಟ್ ಸ್ಟೇಟ್ ಅಂತ ಕರೀತಾರೆ. ಇವತ್ತು ಟ್ರಂಪ್ ಅದನ್ನೇ ವಸೂಲಿ ಮಾಡ್ತಿದ್ದಾರೆ. ಅಂದು ಹಣ ತಗೊಂಡಿದ್ರಿ ಅಲ್ವಾ, ಈಗ ಕೆಲಸ ಮಾಡಿ ಅಂತ. ಕರ್ಮ ಅಂದ್ರೆ ಇದೆ ಅಲ್ವಾ ಸ್ನೇಹಿತರೆ? ಭಾರತದ ವಿರುದ್ಧ ಸದಾ ಕುತಂತ್ರ ಮಾಡ್ತಿದ್ದ ದೇಶ ಇವತ್ತು ತನ್ನ ಸೈನಿಕರನ್ನೇ ಬೇರೆಯವರ ಯುದ್ಧಕ್ಕೆ ಬಲಿ ಕೊಡೋ ಸ್ಥಿತಿಗೆ ಬಂದಿದೆ. ಈಗ ಗ್ರೌಂಡ್ ರಿಯಾಲಿಟಿಗೆ ಬರೋಣ. ಅಸೀಂ ಮುನೀರ್ಗೆ ಒಂದು ವೇಳೆ ಟ್ರಂಪ್ ಮಾತಿಗೆ ತಲೆಬಾಗಿ ಸೈನ್ಯವನ್ನ ಗಾಜಾಗೆ
ಕಳಿಸಿದ್ರೆ ಏನಾಗುತ್ತೆ ನೋಡಿ. ಗಾಜಾ ಅಂದ್ರೆ ಕಾಶ್ಮೀರ ಅಲ್ಲ, ಅಲ್ಲಿ ಕಲ್ ತೂರಾಟ ಮಾತ್ರ ಅಲ್ಲ, ಅಲ್ಲಿ ನಡೆಯೋದು ಅರ್ಬನ್ ವಾರ್ಫೇರ್. ಪಾಕಿಸ್ತಾನದ ಸೈನಿಕರು ಅಮೆರಿಕ ಮತ್ತು ಇಸ್ರೇಲ್ ಪರವಾಗಿ ಅಲ್ಲಿಗೆ ಹೋದ್ರೆ ಹಮಾಸ್ ಉಗ್ರರು ಪಾಕಿಸ್ತಾನವನ್ನ ಇಸ್ಲಾಂ ವಿರೋಧಿ ಅಂತ ಘೋಷಣೆ ಮಾಡ್ತಾರೆ. ಒಬ್ಬ ಮುಸ್ಲಿಂ ಆಗಿ ಇನ್ನೊಬ್ಬ ಮುಸ್ಲಿಮನ ಮೇಲೆ ದಾಳಿ ಮಾಡ್ತೀಯಾ ಅಂತ ಪ್ರಶ್ನೆ ಬಂದ್ರೆ ಪಾಕಿಸ್ತಾನದ ಸೈನ್ಯದಲ್ಲಿ ಬಂಡಾಯ ಹೇಳುವ ಸಾಧ್ಯತೆ ಕೂಡ ಇದೆ. ಇನ್ನು ಸ್ಥಳೀಯರು ಕೂಡ ಆಕ್ರೋಶ ಆಗ್ತದೆ. ಪ್ಯಾಲೆಸ್ತೈನ್ ಜನರಿಗೆ ಗೊತ್ತು ಯಾರು ಅಮೆರಿಕದ ಏಜೆಂಟ್ ಅಂತ. ಪಾಕಿಸ್ತಾನಿ ಸೇನೆ ಅಲ್ಲಿ ಹೋದ್ರೆ ಅವರು ಹೀರೋಗಳಂತೂ ಆಗಲ್ಲ, ವಿಲನ್ಗಳೇ ಆಗೋದು. ಅದಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನದ ಸೇನೆ ಭಾರತದ ಗಡಿಯಲ್ಲಿ ನಿಂತು ಅಪ್ರತ್ಯಕ್ಷ ಯುದ್ಧ ಅಂದ್ರೆ ಪ್ರಾಕ್ಸಿ ವಾರ್ ಮಾಡೋಕೆ ಮಾತ್ರ ಲಾಯಕ್ಕು. ನೇರ ಯುದ್ಧದಲ್ಲಿ ಅದು ಅಪರಿಚಿತ ಜಾಗದಲ್ಲಿ ಹೋರಾಡುವ ತಾಕತ್ತು ಅವ್ರಿಗಿಲ್ಲ. 1971ರಲ್ಲಿ ನಮ್ಮ ಭಾರತೀಯ ಸೇನೆ ಅವರನ್ನ ಹೇಗೆ ಸೋಲಿಸ್ತು ಅನ್ನೋದು ಜಗತ್ತಿಗೆ ಗೊತ್ತು. 93,000 ಸೈನಿಕರು ಶರಣಾಗಿದ್ದು ಇತಿಹಾಸ. ಅಂಥದ್ರಲ್ಲಿ ಗಾಜಾದಲ್ಲಿ ಹೋಗಿ ಅವರು ಗೆಲ್ತಾರಾ? ಚಾನ್ಸೇ ಇಲ್ಲ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಪಾಕಿಸ್ತಾನದ ಮನೆಗೇನೆ ಬೆಂಕಿ ಬಿದ್ದಿದೆ, ಆದ್ರೆ ಅವ್ರು ಇನ್ನೊಂದು ಊರನ್ನ ಉದ್ಧಾರ ಮಾಡಕ್ ಹೋಗಿದ್ದಾರೆ. ಪ್ರಸ್ತುತ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಇಲ್ಲಿ ನೋಡಿ. ಈ ಬಲೂಚ್ ಲಿಬರೇಷನ್ ಆರ್ಮಿ ಅಂದ್ರೆ ಬಲೂಚಿಸ್ತಾನ ಆಗ್ಬೇಕು ಅನ್ನೋ ಒಂದು ಹೋರಾಟ ನಡೀತಿದೆಯಲ್ಲ, ಅವರು ದಿನನಿತ್ಯ ಪಾಕ್ ಸೈನಿಕರನ್ನ ಒಡೆದು ಹುರುಳಿಸ್ತಾ ಇದ್ದಾರೆ. ಅಲ್ಲಿ ಚೀನಾ ಕಟ್ತಾ ಇರುವಂತಹ ಪ್ರಾಜೆಕ್ಟ್ಗಳ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ಇನ್ನ ಕೆಪಿ ಪ್ರಾಂತ್ಯ ತೆಹ್ರಿಕ್ ಹೆ ತಾಲಿಬಾನ್ ಅನ್ನುವಂತಹ ಉಗ್ರರ ಸಂಘಟನೆ ಒಂದು ಪಾಕಿಸ್ತಾನದ ಸೇನೆಯನ್ನ ಟಾರ್ಗೆಟ್ ಮಾಡಿದ್ದಾರೆ. ದಿನಕ್ಕೊಂದು ಸ್ಫೋಟ, ದಿನಕ್ಕೊಂದು ಸಾವು. ಇಂತಹ ಸಮಯದಲ್ಲಿ ಪಾಕಿಸ್ತಾನ ತನ್ನ 20-30 ಸಾವಿರ ಎಲೈಟ್ ಸೈನಿಕರನ್ನ ಗಾಜಾಗೆ ಕಳಿಸಿದ್ರೆ ಪಾಕಿಸ್ತಾನದ ರಕ್ಷಣೆ ಮಾಡೋರು ಯಾರು? ಒಂದು ವೇಳೆ ಸೈನ್ಯ ಕಳಿಸಿದ್ರೆ ಪಾಕಿಸ್ತಾನದ ಒಳಗಿರುವ ಉಗ್ರರು ಅಂದ್ರೆ ರಾಡಿಕಲ್ ಇಸ್ಲಾಮಿಸ್ಟ್ ಸುಮ್ಮನೆ ಇರ್ತಾರ? ನೀವು ಯಹೂದಿಗಳ ಪರವಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಇಡೀ ದೇಶದಲ್ಲೇ ದಂಗೆ ಹೇಳ್ಬೋದು. ಕರಾಚಿಯಿಂದ ಹಿಡಿದು ಲಾಹೋರ್ ರವರೆಗೆ ರಕ್ತಪಾತವಾಗುವ ಸಂಭವವಿದೆ. ಅಂದ್ರೆ ಟ್ರಂಪ್ ಕೊಟ್ಟಿರೋದು ಕೇವಲ ಒಂದು ಪ್ಲಾನ್ ಅಲ್ಲ, ಅದೊಂದು ಟೈಮ್ ಬಾಂಬ್. ಹಾಗಾದ್ರೆ ಪಾಕಿಸ್ತಾನ ನೋ ಹೇಳ್ಬೋದಲ್ವಾ? ನಮ್ಗಾಗಲ್ಲ ಸ್ವಾಮಿ ಅಂತ ಹೇಳೋಕೆ ಏನ್ ಸಮಸ್ಯೆ? ಸಮಸ್ಯೆ ಇರೋದು ಅವರ ಕಿಸೆಯಲ್ಲಿ. ಕಿಸೆ ಖಾಲಿ ಇದೆ. ಪಾಕಿಸ್ತಾನ ಇವತ್ತು ಉಸಿರಾಡ್ತಿರೋದು IMF ಕೊಡ್ತಿರೋ ಸಾಲದ ಮೇಲೆ. ಆ IMF ಯಾರ ಕಂಟ್ರೋಲ್ ನಲ್ಲಿದೆ? ಅಮೆರಿಕ ಕಂಟ್ರೋಲ್ ನಲ್ಲಿದೆ. ಟ್ರಂಪ್ ಮನಸ್ಸು ಮಾಡಿದ್ರೆ ಒಂದೇ ಒಂದು ಫೋನ್ ಕಾಲ್ ಸಾಕು, IMF ನಿಂದ ಪಾಕಿಸ್ತಾನಕ್ಕೆ ಕೊಡೋ ಸಾಲವನ್ನ ತಡೆ ಹಿಡಿದು ನಿಲ್ಲಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಕಳೆದ ಜೂನ್ ನಲ್ಲಿ ಅಸೀಂ ಮುನೀರ್ ಅಮೆರಿಕಾಗೆ ಹೋಗಿ ಗಣಿಗಾರಿಕೆ ಡೀಲ್ ಮಾಡ್ಕೊಂಡು ಬಂದಿದ್ರು. ನೆನಪಿರ್ಬೇಕು, ಇಬ್ರು ಕೂತ್ಕೊಂಡು ಊಟ ಮಾಡಿದ್ದು, ಇಬ್ರು ಒಂದು ಲಂಚ್ ಮೀಟಿಂಗೋ ಅಥವಾ ಡಿನ್ನರ್ ಮೀಟಿಂಗೋ ಸೇರಿದ್ರು. ಅಮೆರಿಕದ ಕಂಪನಿಗಳು ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡಬೇಕು ಅಂತ ಕೇಳ್ಕೊಂಡ್ರು. ಈಗ ಟ್ರಂಪ್ ಹೇಳ್ತಿದ್ದಾರೆ ನಾನು ಹೂಡಿಕೆ ಮಾಡ್ತೀನಿ, ಆದ್ರೆ ಅದಕ್ಕೆ ಪ್ರತಿಯಾಗಿ ನೀನು ರಕ್ತ ಸುರಿಸಬೇಕು ಅಂತ. ಇದು ಶುದ್ಧ ಬ್ಲ್ಯಾಕ್ ಮೇಲ್ ಅಂತ ಅನ್ಸ್ಬೋದು, ಆದ್ರೆ ಜಿಯೋ ಪಾಲಿಟಿಕ್ಸ್ ನಲ್ಲಿ ಇದನ್ನ ಲೆವರೇಜ್ ಅಂತಾರೆ. ದಶಕಗಳಿಂದ ಅಮೆರಿಕದ ದುಡ್ಡು ತಿಂದು ಕೊಬ್ಬಿದ ಪಾಕ್ ಸೇನೆಗೆ ಈಗ ಆ ಋಣ ತೀರಿಸೋ ಸಮಯ ಬಂದಿದೆ. ನಮ್ಮ ಭಾರತವನ್ನ ನೋಡಿ ನಾವು ರಷ್ಯಾದಿಂದ ತೈಲ ತಗತೀವಿ ಅಂತ ಅಮೆರಿಕ ಎಷ್ಟೇ ಒತ್ತಡ ಹಾಕಿದ್ರು ಜೈಶಂಕರ್ ಅವರು ಒಂದು ಮಾತು ಹೇಳಿದ್ರು, ನನ್ನ ದೇಶದ ಹಿತಾಸಕ್ತಿ ನನಗೆ ಮುಖ್ಯ. ಅಮೆರಿಕದ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ತಾಕತ್ತು ಭಾರತಕ್ಕಿದೆ. ಯಾಕಂದ್ರೆ ನಾವು ಸಾಲದಲ್ಲಿ ಬದುಕುತ್ತಿಲ್ಲ, ನಾವು ಸ್ವಾಭಿಮಾನದಲ್ಲಿ ಬದುಕುತ್ತಾ ಇದ್ದೀವಿ. ಈ ವ್ಯತ್ಯಾಸವನ್ನ ಪ್ರತಿಯೊಬ್ಬ ಭಾರತೀಯನು ಅರ್ಥ ಮಾಡ್ಕೋಬೇಕು. ಈಗ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಈ ಘಟನೆಯಿಂದ ಭಾರತಕ್ಕೆ ಏನ್ ಪಾಠ ಮತ್ತು ನಮಗೇನ್ ಲಾಭ? ಭಾರತಕ್ಕಿರುವಂತಹ ವಿಶ್ವಾಸಾರ್ಹತೆ ಜಗತ್ತಿಗೆ ಈಗ ಗೊತ್ತಾಗಿದೆ. ಭಾರತ ಒಂದು ಜವಾಬ್ದಾರಿಯುತ ರಾಷ್ಟ್ರ. ನಾವು ಶಾಂತಿಗಾಗಿ ಮಾತಾಡ್ತೀವಿ, ಆದ್ರೆ ನಮ್ಮ ಸೈನಿಕರನ್ನ ಬಾಡಿಗೆಗೆ ಕೊಡಲ್ಲ. ಇಸ್ರೇಲ್ ಜೊತೆ ನಮಗೆ ಒಳ್ಳೆಯ ಸಂಬಂಧ ಇದೆ, ಪ್ಯಾಲೆಸ್ತೈನ್ ಜೊತೆಗೂ ಮಾನವೀಯ ಸಂಬಂಧ ಇದೆ, ಆದ್ರೆ ನಾವು ಯಾವತ್ತೂ ಅಮೆರಿಕದ ಪಪೆಟ್ ಆಗಲಿಲ್ಲ. ಇನ್ನು ಪಾಕಿಸ್ತಾನದ ಮುಖವಾಡ ಕಳಿಸಿದೆ. ಇಸ್ಲಾಮಿಕ್ ರಾಷ್ಟ್ರಗಳ ಒಕ್ಕೂಟದ ಲೀಡರ್ ಆಗಬೇಕು ಅಂತ ಕನ್ಸು ಕಾಣ್ತಿದ್ದ ಪಾಕಿಸ್ತಾನ ಈಗ ಅಮೆರಿಕದ ಚೌಕಿದಾರ್ ಕೆಲಸ ಮಾಡೋಕೆ ರೆಡಿ ಆಗ್ತಾ ಇದೆ ಅನ್ನೋದು ಮುಸ್ಲಿಂ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಭಾರತದ ಸ್ಥಾನಮಾನ ಇನ್ನೂ ಹೆಚ್ಚಾಗುತ್ತೆ. ಇನ್ನು ಗಡಿ ಸುರಕ್ಷತೆ ಬಗ್ಗೆ ಮಾತಾಡಿದ್ರೆ ಪಾಕಿಸ್ತಾನದ ಗಮನ ಗಾಜಾ ಕಡೆಗೆ ತಿರುಗಿದ್ರೆ ಅಥವಾ ಅವರ ದೇಶದೊಳಗೆ ದಂಗೆ ಇದ್ರೆ ಭಾರತದ ಗಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ಶಾಂತಿ ಸಿಗಬಹುದು. ಅವರ ಸಂಪೂರ್ಣ ಶಕ್ತಿ ಅವರ ಮನೆಯ ಬೆಂಕಿ ಆರಿಸೋದ್ರಲ್ಲೇ ಖರ್ಚಾಗುತ್ತೆ. ಇನ್ನು ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತದ ಪರಿಕಲ್ಪನೆ ಎಷ್ಟು ಮುಖ್ಯ ಅನ್ನೋದು ಇವತ್ತು ಅರ್ಥವಾಗ್ತಿದೆ ಅಂತ ನನಗನ್ಸುತ್ತೆ. ನಾವು ನಮ್ಮ ಕಾಲ ಮೇಲೆ ನಿಂತಿದ್ದೇವೆ, ಹಾಗಾಗಿ ಯಾರ ಆರ್ಡರ್ಗೂ ನಾವು ಬಗ್ಗಬೇಕಿಲ್ಲ. ಟ್ರಂಪ್ ಇರ್ಲಿ, ಜೋ ಬಿಡನ್ ಇರ್ಲಿ, ಭಾರತದ ಜೊತೆ ಮಾತಾಡಬೇಕಾದ್ರೆ ಗೌರವದಿಂದಲೇ ಮಾತಾಡ್ತಾರೆ. ಆದ್ರೆ ಪಾಕಿಸ್ತಾನದ ಜೊತೆ ಮಾತಾಡಬೇಕಾದ್ರೆ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ, ಮಾಲೀಕ ಕೆಲಸದಾಳುವಿನ ರೀತಿ ನಡ್ಕೊಳ್ತಾರೆ. ಕೊನೆಯದಾಗಿ ಪಾಕಿಸ್ತಾನದ ಮುಂದೆ 2 ದಾರಿಗಳಿವೆ. ದಾರಿ ನಂಬರ್ 1,
ಟ್ರಂಪ್ ಮಾತನ್ನ ಕೇಳಿ ಸೈನ್ಯ ಕಳಿಸೋದು. ಆಗ ಮಾಡಿದ್ರೆ ಸೈನಿಕರು ಗಾಜಾದಲ್ಲಿ ಸಾಯ್ತಾರೆ. ದೇಶದೊಳಗೆ ದಂಗೆ ಹೇಳುತ್ತೆ, ಅದಂತೂ ಗ್ಯಾರಂಟಿ. ಇನ್ನು ದಾರಿ 2, ಟ್ರಂಪ್ ಮಾತನ್ನ ಧಿಕ್ಕರಿಸೋದು. ಹಾಗೇನಾದ್ರೂ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ತಾರೆ, ದೇಶ ಚೂರ್ ಚೂರಾಗಿ ಬಿದ್ದೋಗುತ್ತೆ. ಒಟ್ಟಲ್ಲಿ ಪಾಕಿಸ್ತಾನ ಈಗ ಚೆಕ್ ಮೇಟ್ ಸ್ಥಿತಿಯಲ್ಲಿದೆ. 75 ವರ್ಷಗಳಿಂದ ಭಾರತದ ವಿನಾಶವನ್ನೇ ಬಯಸಿದ ದೇಶ ಇವತ್ತು ತನ್ನದೇ ವಿನಾಶದ ಹಂಚಿನಲ್ಲಿ ನಿಂತಿದೆ. ಇದನ್ನೇ ನಾವು ದೈವಲೀಲೆ ಅನ್ನೋದು. ನಾವೊಬ್ಬ ಜವಾಬ್ದಾರಿಯುತ ಭಾರತೀಯರಾಗಿ, ಒಬ್ಬ ಪತ್ರಕರ್ತನಾಗಿ ನಮ್ಮ ದೇಶದ ನಾಯಕತ್ವವನ್ನ, ನಮ್ಮ ಸೈನ್ಯವನ್ನ, ನಮ್ಮ ವಿದೇಶಾಂಗ ನೀತಿಯನ್ನ ಮೆಚ್ಚಲೇಬೇಕು. ಜಗತ್ತು ಯುದ್ಧದ ದುಳ್ಳೂರಿಯಲ್ಲಿ ಬೇಯುತ್ತಿರುವಾಗ ಭಾರತ ಮಾತ್ರ ಅಭಿವೃದ್ಧಿಯ ಹಾದಿಯಲ್ಲಿ ಸಾಕ್ತಾ ಇದೆ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಪಾಕಿಸ್ತಾನ ಸೈನ್ಯ ಕಳಿಸುತ್ತಾ ಅಥವಾ ಟ್ರಂಪ್ ಕೋಪಕ್ಕೆ ತುತ್ತಾಗುತ್ತಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಭಾರತ್ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ.